ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 54, ಪ್ರಭಾವ ಪದ್ಧತಿ 24. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಸಕೃದಪಿ ಭುವನೇಸ್ಮಿನ್ ಶಾರ್ಗಿಣ ಪಾದುಕೆ ತ್ವಾಂ ಉಪನಿಷದನುಕಲ್ಪೈಃ ಉತ್ತಮಾಂಗೈರ್ದದಾನಾಃ ನರಕಮಿವ ಮಹಾಂತೋ ನಾಕಂ ಉಲ್ಲಂಘಯಂತಹ ಪರಿಷದಿ ನಿವಿಶಂತೆ ಪ್ರಾಕ್ತನಾನಾಂ ಗುರುಣಾಂ. ಶಾರ್ಗವೆಂಬ ಧನುಸ್ಸನ್ನು ಹಿಡಿದಿರುವ ಶ್ರೀಮನ್ನಾರಾಯಣನ ಪಾದುಕೆಯೇ, ಈ ಲೋಕದಲ್ಲಿ ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಂಡಿರುವ ಜ್ಞಾನಿಗಳು ಒಂದು ಸಲವಾದರೂ ನಿನ್ನನ್ನು ತಮ್ಮ ತಲೆಯಲ್ಲಿ ಧರಿಸಿದರೆ ಅವರುಗಳು ನರಕದಂತೆ ಸ್ವರ್ಗವನ್ನು ಅಪೇಕ್ಷೆ ಪಡದೆ ಬಹಳ ಹಿಂದಿನಿಂದಲೂ ಇರುವ ಆಚಾರ್ಯರ ಸಭೆಯಲ್ಲಿ ಪ್ರವೇಶಿಸುತ್ತಾರೆ ಎಂದು ಹೇಳಿದ್ದಾರೆ. ಅಂದರೆ ವೇದ, ವೇದಾಂತ, ಶಾಸ್ತ್ರ, ಪುರಾಣಗಳನ್ನು ತಿಳಿದ ಮಹಾಮಹಿಮರುಗಳು ಒಂದು ಸಾರಿ ನಿನ್ನನ್ನು ತಲೆಯ ಮೇಲೆ ಧರಿಸಿದರೂ ಸ್ವರ್ಗ ನರಕಗಳೆರಡನ್ನೂ ಸಮನಾಗಿ ತಿಳಿದು ಅದನ್ನು ದಾಟಿ ನಿತ್ಯ ಸೂರಿಗಳಿಂದ ಕೂಡಿರುವ ಭಗವಂತನ ಆಲಯವಾದ ವೈಕುಂಠವನ್ನು ಪ್ರವೇಶಿಸುತ್ತಾರೆ ಎಂದು. ಮಂತ್ರಗಳಲ್ಲಿ ಬೀಜಾಕ್ಷರವೆಂಬುದು ಇರುತ್ತದೆ. ಈ ಪದ್ಯದಲ್ಲಿ ಪಂಚ್ ಲೈನ್ ಅಂದರೆ ಸ್ವರ್ಗ ನರಕ ಎರಡನ್ನೂ ಒಂದೇ ಸ್ಥಾನದಲ್ಲಿ ನಿಲ್ಲಿಸಿರುವುದು. ಮತ್ತೆ ಮತ್ತೆ ಹುಟ್ಟಿ ಬರುವ ಆಸೆ ಇರದ, ಹೇಗೆ ಜನನ ಮರಣಗಳನ್ನು ದಾಟಬಹುದು ಎಂಬ ಅರಿವಿರುವ ಮಹಾಮಹಿಮರುಗಳಿಗೆ ಸ್ವರ್ಗವು ನರಕದಷ್ಟೇ ಭಯಾನಕ. ಹಾಗೆ ನೋಡಿದರೆ ನರಕದಲ್ಲಿ ಪಾಪ ಮಾಡಿದ ಜೀವಾತ್ಮನನ್ನು ಶಿಕ್ಷೆ ಕೊಟ್ಟು ಪರಿಷ್ಕರಿಸಿ ಪರಿವರ್ತಿಸಿ ಮತ್ತೆ ಭೂಮಿಗೆ ಕಳುಹಿಸುತ್ತಾರೆ. ಆದರೆ ಸ್ವರ್ಗದಲ್ಲಾದರೋ ಇಂದ್ರಿಯ ಸುಖಗಳು, ಐಷಾರಾಮಗಳು ಜಾಸ್ತಿಯೇ ಸಿಗುತ್ತದೆ. ಅಲ್ಲಿ ಕಷ್ಟವಿಲ್ಲ, ಭಯವಿಲ್ಲ, ಮುಪ್ಪಿಲ್ಲ, ಕಾಯಿಲೆ ಇಲ್ಲ, ಶೋಕವೂ ಇಲ್ಲ. ಇಂದ್ರಿಯಗಳಿಗೆ ಹಬ್ಬವೋ ಹಬ್ಬ, ಬೇಕಾದಷ್ಟು ಸುಖಭೋಗಗಳು ಸಿಗುತ್ತದೆ. ಪುಣ್ಯ ತೀರುತ್ತಿದ್ದ ಹಾಗೆ ಇಂದ್ರಿಯಗಳು ಮತ್ತಷ್ಟು ದುರ್ಬಲವಾಗುವುದಲ್ಲದೆ ಭೂಮಿಗೆ ಬರುವುದಂತೂ ತಪ್ಪುವುದಿಲ್ಲ. ನರಕವಾದರೂ ಅಷ್ಟೇ, ಸ್ವರ್ಗವಾದರೂ ಅಷ್ಟೇ, ಮತ್ತೆ ಭೂಮಿಗೆ ಹಿಂತಿರುಗುವುದು, ಜನನ ಮರಣಗಳ ಸುಳಿಯಲ್ಲಿ ಸಿಕ್ಕಿಕೊಳ್ಳುವುದು ತಪ್ಪುವುದಿಲ್ಲ. ಭಾಗವತ ಹೀಗೆ ಹೇಳುತ್ತದೆ. ಕಿಂ ದುಷ್ಕರೈರ್ ನಹಾಕ್ರತುಭಿಃ ತಪೋವ್ರತೈಃ ದಾನಾದಿಭಿರ್ವಾ ದ್ಯುಜಯೇನ ಫಲ್ಗನಾ ನ ಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿಃ ಪ್ರಮುಷ್ಟಾತಿಶಯೋಂದ್ರಿಯೋತ್ಸವಾತ್. ಕಷ್ಟಕರವಾದ ಯಜ್ಞಗಳನ್ನು, ತಪಸ್ಸನ್ನು, ಉಪವಾಸ, ದಾನ ಮುಂತಾದವುಗಳನ್ನು ಆಚರಿಸಿ ಅಲ್ಪವಾದ ಈ ಸ್ವರ್ಗವನ್ನು ಪಡೆದುಕೊಂಡು ನಮಗಾಗುವ ಲಾಭವಾದರೂ ಏನು? ಸ್ವರ್ಗದಲ್ಲಿ ಇಂದ್ರಿಯ ಸುಖಗಳ ಅತಿಶಯದಿಂದ ನಾರಾಯಣನ ಪಾದ ಪಂಕಜದ ನೆನಪೇ ಇಲ್ಲವಾಗುತ್ತದೆಯಲ್ಲ ಎಂದು ಹೇಳುತ್ತಾರೆ ಭಾಗವತರು. ಎಲ್ಲ ಉಪನಿಷತ್ತುಗಳು ಹೇಗೆ ಜನನ ಮರಣಗಳಿಂದ ಪಾರಾಗಿ ಮೃತ್ಯುವನ್ನು ಗೆದ್ದು ಮೋಕ್ಷ ಪಡೆಯಬಹುದು ಎಂಬುದನ್ನು ವಿವರವಾಗಿ ತಿಳಿಸುತ್ತವೆ. ಆದ್ದರಿಂದ ಉಪನಿಷತ್ತುಗಳನ್ನು ತಿಳಿದ ಮಹಾಮಹಿಮರುಗಳಾದ ಸ್ವರ್ಗ ಮತ್ತು ನರಕಗಳು ಒಂದೇ ಎನಿಸುವ ಮಹಾಮಹಿಮರುಗಳು, ಜ್ಞಾನಿಗಳು ಶ್ರೀಮನ್ನಾರಾಯಣನ ಪಾದ ಪಂಕಜಗಳಲ್ಲಿ ಮನಸ್ಸಿಟ್ಟವರಾಗಿ ಶಾಶ್ವತವಾಗಿ ವೈಕುಂಠವನ್ನು ಪ್ರವೇಶಿಸುತ್ತಾರೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಕಠೋಪನಿಷತ್ತಿನಲ್ಲಿ ನಚಿಕೇತನ ಕಥೆ ಇದೆ. ಯಮ ಮತ್ತು ನಚಿಕೇತರ ನಡುವೆ ನಡೆದ ಸಂವಾದಗಳು ಮಂತ್ರರೂಪದಲ್ಲಿದೆ. ಬ್ರಹ್ಮವಿದ್ಯೆಯನ್ನು ಹಂತ ಹಂತವಾಗಿ ತಿಳಿಸುವ ಅದ್ಭುತ ಕಥೆ ಇಲ್ಲಿದೆ. ನಚಿಕೇತನು ಋಷಿ ವಾಜಶ್ರವಸ್ಸಿನ ಮಗ. ಅವನ ತಾಯಿ ವಿಶ್ವವರ ದೇವಿ. ಬಹಳ ಕಾಲ ಮಕ್ಕಳಿಲ್ಲದೆ ಪುತ್ರಕಾಮೇಷ್ಟಿ ಯಾಗಫಲದಿಂದ ಜನಿಸಿದವನು. ಯುಕ್ತ ವಯಸ್ಸು ಬಂದಾಗ ಗುರುಕುಲದಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿದ್ದರು. ಒಮ್ಮೆ ಆಶ್ರಮದಲ್ಲಿ ಅವನಿಗೆ ತುಂಬ ಪ್ರೀತಿಪಾತ್ರವಾಗಿದ್ದ ಒಂದು ಹಸು ಸತ್ತು ಹೋಯಿತು. ಆಗ ಬಾಲಕ ನಚಿಕೇತನಿಗೆ ತುಂಬ ದುಃಖವಾಗಿತ್ತು. ಆಗ ಗುರುಗಳು ಅವನಿಗೆ ಸಮಾಧಾನ ಮಾಡಿದರು. ಹುಟ್ಟಿದ ಪ್ರತಿ ಜೀವಿಗೂ ರೋಗ, ಮುಪ್ಪು, ಮರಣಗಳು ಇದ್ದದ್ದೇ. ಈ ಪ್ರಪಂಚ ಜೀವನ ಮರಣಗಳ ಶೃಂಖಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಮೃತ್ಯು ಅನಿವಾರ್ಯ ಎಂದರು. ದುಃಖಿಸಬೇಡ ಎಂದು ಸಮಾಧಾನ ಮಾಡಿದರು. ಆದರೆ ಬಾಲಕನಿಗೆ ಈ ಮೃತ್ಯುವಿನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕೆನಿಸಿತ್ತು. ಆಗ ನಚಿಕೇತನು ಗುರುವಿನಲ್ಲಿ ಹಸು ಸತ್ತು ಹೋಗಿದ್ದರೆ ಇಲ್ಲೇಕೆ ಇದೆ ಎಂದು ಕೇಳಿದ. ಆಗ ಗುರುಗಳು ದೇಹ ಇಲ್ಲಿದೆ, ಆತ್ಮ ಹೊರಟು ಹೋಗಿದೆ ಎಂದರು. ಆಗ ನಚಿಕೇತನ ಕುತೂಹಲ ಇನ್ನೂ ಜಾಸ್ತಿ ಆಯಿತು. ಮೃತ್ಯುವಿನ ಅನಂತರ ಏನಿದೆ ಎಂದು ತಿಳಿದುಕೊಳ್ಳಬೇಕೆನಿಸಿತು. ಆಗ ಗುರುಗಳು ಯಮನನ್ನು ಕೇಳಿದರೆ ತಿಳಿಯುತ್ತದೆ, ಆದರೆ ಯಮಪುರಿಗೆ ಹೋದವರು ಯಾರೂ ತಿರುಗಿ ಬಂದಿಲ್ಲ, ಜೀವದೊಡನೆ ಯಮಪುರಿಗೆ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಇಂತಹ ನಚಿಕೇತನು ತನ್ನ ತಂದೆ ಮಾಡುತ್ತಿದ್ದ
ವಿಶ್ವಜಿತ್ ಯಜ್ಞದ ಯಾಗಶಾಲೆಗೆ ಬರುತ್ತಾನೆ. ತನ್ನ ತಂದೆ ಯಾಗದಲ್ಲಿ ದಾನ ಮಾಡಲು ನಿಲ್ಲಿಸಿದ್ದ ಎಲ್ಲ ಹಸುಗಳು ಮುದಿಯಾಗಿವೆ ಮತ್ತು ಉಪಯೋಗಕ್ಕೆ ಬಾರದವು ಎಂಬುದನ್ನು ಗಮನಿಸುತ್ತಾನೆ. ಇದರ ಬದಲು ತನ್ನನ್ನಾದರೂ ದಾನ ನೀಡಿದರೆ ತಂದೆಗೆ ಸದ್ಗತಿ ಸಿಗುತ್ತದೆ ಎಂದು ಯೋಚಿಸುತ್ತಾನೆ. ಅವನು ತಂದೆಯ ಬಳಿಗೆ ಹೋಗಿ, ಅಪ್ಪ, ನನ್ನನ್ನು ಯಾರಿಗೆ ದಾನವಾಗಿ ಕೊಡುತ್ತೀಯಾ ಎಂದು ಕೇಳುತ್ತಾನೆ. ಉತ್ತರ ಕೊಡದೆ ಸುಮ್ಮನಿದ್ದ ತಂದೆಗೆ ಮತ್ತೆ ಮತ್ತೆ ಅದೇ ಪ್ರಶ್ನೆ ಹಾಕುತ್ತಾನೆ. ಆಗ ಅವನ ತಂದೆ ಕೋಪದಿಂದ, ನಿನ್ನನ್ನು ಯಮನಿಗೆ ದಾನವಾಗಿ ಕೊಟ್ಟಿದ್ದೇನೆ, ಹೋಗು ಎಂದು ಬಿಟ್ಟ. ನಂತರ ವಾಜಶ್ರವಸಿಗೆ ದುಃಖವಾದರೂ ಪಶ್ಚಾತ್ತಾಪವಾದರೂ ನಚಿಕೇತ ಯಮನ ಬಳಿ ಹೋದನು. ಅಲ್ಲಿ ಯಮ ಕಾರಣಾಂತರದಿಂದ ಅವನಿಗೆ 3 ವರಗಳನ್ನು ಕೊಡುತ್ತಾನೆ. ಮೊದಲನೆಯದರಲ್ಲಿ ಬಾಲಕ ನಚಿಕೇತನು ತನ್ನ ತಂದೆಗೆ ಕೋಪ ಹೋಗಲಿ, ಸಮಾಧಾನ ಸಿಗಲಿ, ತಾನು ಹಿಂತಿರುಗಿದಾಗ ತನ್ನನ್ನು ಗುರುತಿಸಲಿ ಎಂದು ಕೇಳುತ್ತಾನೆ. 2ನೆಯ ವರದಲ್ಲಿ ಸ್ವರ್ಗ ಪ್ರಾಪ್ತಿ ಮಾಡುವ ಯಾಗದಲ್ಲಿ ಉಪಯೋಗಕ್ಕೆ ಬರುವ ಅಗ್ನಿವಿದ್ಯೆಯನ್ನು ಕೇಳಿ ಪಡೆಯುತ್ತಾನೆ. 3ನೆಯ ವರ ನಚಿಕೇತ ಕೇಳಿದ್ದು ಮೃತ್ಯುವಿನ ಅನಂತರ ಏನು ಎಂದು. ನಚಿಕೇತ ಹೇಳಿದ ಮಂತ್ರ ಯೋಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ ಏತತ್ ವಿದ್ಯಾಂ ಅನುಶಿಷ್ಟಸ್ತ್ವಯಾಹಂ ವರಾಣಾಮೇಷ ವರ ಸ್ಮೃತಿಯ ಎಂದು. ಮನುಷ್ಯ ಸತ್ತಾಗ ಏನಾಗುತ್ತಾನೆ, ಇರುತ್ತಾನೋ ಇಲ್ಲವೋ ಹೇಳು ಎಂದು. ಬಾಲಕನ ಈ ಪ್ರಶ್ನೆ ಕೇಳಿ ಯಮ ನಡುಗಿ ಹೋದನು. ಮಗು, ಜನನ ಮರಣಗಳ ರಹಸ್ಯವನ್ನು ಅರಿಯುವುದು ದೇವಾನುದೇವತೆಗಳಿಗೂ ಕಷ್ಟ, ತುಂಬ ಕ್ಲಿಷ್ಟವಾದುದು. ನಿನಗೆ ಬೇಕಾದದ್ದನ್ನೆಲ್ಲ ಕೊಡುತ್ತೇನೆ. ಸತ್ಯಾಯುಷಃ ಪುತ್ರ ಪೌತ್ರ ಋಣೀಶ್ಚ ಎಂದು ಹೇಳುತ್ತಾ ನಿನಗೆ 100 ವರ್ಷ ಬದುಕುವ ಪುತ್ರ ಪೌತ್ರರನ್ನು ನೀಡುತ್ತೇನೆ. ಅನೇಕ ರೀತಿಯ ಐಶ್ವರ್ಯಗಳನ್ನು ಕೊಡುತ್ತೇನೆ. ಅಪಾರವಾದ ಚಿನ್ನ ಕೊಡುತ್ತೇನೆ. ವಿಶಾಲವಾದ ಭೂಮಿಗೆ ರಾಜನನ್ನಾಗಿ ಮಾಡುತ್ತೇನೆ. ಆದರೆ ಮೃತ್ಯುವಿನ ಕುರಿತು ಪ್ರಶ್ನೆ ಕೇಳಬೇಡ ಎಂದನು. ಆದರೆ ಯಮ ಏನೇ ಹೇಳಿದರೂ ಎಷ್ಟೆಷ್ಟೇ ಅನುನಯಿಸಿದರೂ ನಚಿಕೇತ ಅವನ ಆಮಿಷಕ್ಕೆ ಒಳಗಾಗಲಿಲ್ಲ. ನೀನು ಕೊಡುತ್ತೇನೆ ಎಂದು ಹೇಳುತ್ತಿರುವುದೆಲ್ಲ ಅಶಾಶ್ವತ, ನೀನೇ ಇಟ್ಟುಕೋ ಎಂದು ಬಿಟ್ಟ. ನನಗೆ ಜನನ ಮರಣಗಳ ರಹಸ್ಯ ಬೇಕು ಎಂದು ಪಟ್ಟು ಹಿಡಿದ. ಬಾಲಕನ ದೃಢತೆಯನ್ನು ಬುದ್ಧಿಶಕ್ತಿಯನ್ನು ಮೆಚ್ಚಿ ಮುಂದೆ ಯಮನು ಅವನಿಗೆ ಆತ್ಮವಿದ್ಯೆಯನ್ನು ಬ್ರಹ್ಮವಿದ್ಯೆಯನ್ನು ಬೋಧಿಸುತ್ತಾನೆ. ಕಠೋಪನಿಷತ್ತಿನ ಮಂತ್ರಗಳಲ್ಲಿ ಸೃಷ್ಟಿಯ ರಹಸ್ಯವನ್ನು ಅನಾವರಣಗೊಳಿಸುತ್ತಾನೆ. ಕಠೋಪನಿಷತ್ತುಗಳನ್ನು ಇತರ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದರೆ ಬ್ರಹ್ಮವಿದ್ಯಾ ಪಾರಂಗತರಾಗುತ್ತಾರೆ. ಅನುಷ್ಠಾನಕ್ಕೆ ತಂದರೆ ಜನನ ಮರಣಗಳ ಗೋಜಿನಿಂದ ಪಾರಾಗಿ ಶ್ರೀಮನ್ನಾರಾಯಣನ ದಿವ್ಯಧಾಮವನ್ನು ಪ್ರವೇಶಿಸುತ್ತಾರೆ ಎಂದಿದ್ದಾರೆ ವೇದಾಂತ ದೇಶಿಕರು. ವಿದ್ಯೆ ಎಂದರೆ ಮಿದುಳನ್ನು ತುಂಬಿ ತುರುಕುವುದಲ್ಲ. ಯಾವ ವಿದ್ಯೆಯಿಂದ ಮನಸ್ಸು ಹೃದಯಗಳು ಬೆಳಗುತ್ತದೋ ಅದು ವಿದ್ಯೆ, ಅದು ಜ್ಞಾನ. ಬ್ರಹ್ಮವಿದ್ಯೆ ಹೃದಯ ಮನಸ್ಸುಗಳನ್ನು ಬೆಳಗುತ್ತದೆ. ಆ ಬೆಳಕು ಜೀವಾತ್ಮನನ್ನು ಪರಮಾತ್ಮನ ಸಾನ್ನಿಧ್ಯಕ್ಕೆ ಕರೆದುಕೊಂಡು ಹೋಗುತ್ತದೆ. ಕೇನೋಪನಿಷತ್ತಿನ ಕಡೆಯ ಮಂತ್ರ ಹೇಳುತ್ತದೆ, ಯೋ ವಾ ಏತಾಂ ಏವಂ ವೇದ ಅಪಹತ್ಯ ಪಾಪ್ಮಾನಂ ಅನಂತೆ ಸ್ವರ್ಗೇ ಲೋಕೆ ಧ್ಯೇಯೇ ಪ್ರತಿಷ್ಠತಿ ಎಂದು. ಅಂದರೆ ಯಾರು ಬ್ರಹ್ಮಜ್ಞಾನವನ್ನು ಪಡೆಯುತ್ತಾನೋ ಅವನು ಪಾಪವನ್ನು ನಾಶ ಮಾಡುತ್ತಾನೆ. ಅನಂತವೂ ಆನಂದಮಯವೂ ಅಚ್ಯುತವೂ ಆದ ಬ್ರಹ್ಮನಲ್ಲಿ ಚೆನ್ನಾಗಿ ಸ್ಥಾಪಿತನಾಗುತ್ತಾನೆ. ವೇದಾಂತ ದೇಶಿಕರು ಹೀಗೆ ಹೇಳುತ್ತಾರೆ, ಯಾರು ಬ್ರಹ್ಮಜ್ಞಾನವನ್ನು ತಲೆಯಲ್ಲಿಟ್ಟು ತುಂಬಿಕೊಂಡು ಒಮ್ಮೆ ಪಾದುಕೆಯನ್ನು ಶಿರಸ್ಸಿನಲ್ಲಿ ಧರಿಸುತ್ತಾರೋ ಅವರು ಸ್ವರ್ಗ ನರಕಗಳನ್ನು ದಾಟಿ ಭಗವಂತನ ಆನಂದಮಯವಾದ ಮೋಕ್ಷಧಾಮವನ್ನು ಪ್ರವೇಶಿಸುತ್ತಾರೆ ಎಂದು. ನಮ್ಮಲ್ಲಿ ನಚಿಕೇತನ ಹಾಗೆ ಜಿಜ್ಞಾಸೆ ತುಂಬಿದ ವೇದಾಂತ ದೇಶಿಕರಿಗೆ ನಮೋ ನಮಃ. ಶ್ರೀರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.